ನಮಸ್ಕಾರ. ಮನುಷ್ಯ ಸಂಘಜೀವಿ. ಹೇಗೆ ಈ ಪ್ರಾಣಿ ಪ್ರಪಂಚದಲ್ಲಿ ಈ ಸಿಂಹ ಮತ್ತು ಹುಲಿಗಳ ಒಂದು ಉದಾಹರಣೆ ಹೇಳ್ಬೋದು. ಹುಲಿ ಅನ್ನೋದು ಒಂದು ಸಾಲಿಟರಿ ಅನಿಮಲ್ ಅಂತ ಕರೀತಾರೆ. ಅಂದರೆ ಅದು ಬದುಕಿನ ಕೊನೆಯ ತನಕ ಏಕಾಂಗಿಯಾಗಿ ಬಾಳುತ್ತೆ. ಅದೇ ಸಿಂಹಗಳು ಹಾಗಲ್ಲ. ಸಿಂಹಗಳು ಸಂಘಜೀವಿಗಳು. ಅದರ ಸಂಸಾರ ಕಟ್ಟಿಕೊಂಡು, ಅದರದ್ದೊಂದು ಗುಂಪು ಮಾಡಿಕೊಂಡು, ಅದರದ್ದೊಂದು ಸಂಘ ಕಟ್ಟಿಕೊಂಡು ಜೀವನ ಪೂರ್ತಿ ಸಾಮಾಜಿಕ ಬದುಕನ್ನು ಬದುಕುತ್ತೆ. ಮನುಷ್ಯರು ಕೂಡ ಹಾಗೆ. ಅಕಸ್ಮಾತ್ ಮನುಷ್ಯ ಒಂಟಿತನದಲ್ಲಿ ಉಳಿದ ಅಂತಂದರೆ ಬದುಕು ಬಹಳ ಕಷ್ಟವಾಗುತ್ತೆ. ಒಂಟಿತನ ಅನ್ನೋದು ಮನುಷ್ಯನ ಮಾನಸಿಕ ಆರೋಗ್ಯವನ್ನು ಬಹಳ ಹದಗೆಡಿಸುತ್ತೆ. ಈ ಸಂಚಿಕೆಯಲ್ಲಿ ಒಂಟಿತನದ ಒಂದು ಕಥೆಯನ್ನು ಹಂಚ್ಕೋತೀನಿ. ಹಾಗೆ ಒಂಟಿತನ ಅನ್ನೋದು ಯಾಕೆ ಮನುಷ್ಯನ ಬಾಳನ್ನು ಹಿನಾಯಗೊಳಿಸುತ್ತೆ, ಒಂಟಿತನದಿಂದ ದೂರ ಉಳಿಯುವ ಪ್ರಯಾಸವನ್ನು ನಾವು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ 4 ವಿಚಾರ ತಿಳ್ಕೊಳ್ಳೋಣ. ಮೊದಲನೇದಾಗಿ, ನಮ್ಮ ಸಮಾಜದಲ್ಲಿ ಈಗ ಎಲ್ಲರಿಗೂ ಸ್ವಾವಲಂಬತನ ಬಂದುಬಿಟ್ಟಿದೆ. ಮುಂಚೆ ಥರ ಒಬ್ಬರ ಮೇಲೊಬ್ಬರು ಈ ಡಿಪೆಂಡೆಂಟ್ ಅಂತ ಏನು ಕರಿತೀವಿ, ಅವಲಂಬನೆ ಅನ್ನೋದು ಹೊರಟೋಗ್ಬಿಟ್ಟಿದೆ. ಮುಂಚೆ ಎಲ್ಲರೂ ಒಬ್ಬರ ಮೇಲೊಬ್ಬರು ಡಿಪೆಂಡ್ ಆಗಿದ್ರು. ಒಬ್ರಿಗೊಬ್ಬರಿಗೆ ಯಾವುದೋ ಒಂದು ರೀತಿ ಬಂಧನ ಇರೋದು. ಜಾಯಿಂಟ್ ಫ್ಯಾಮಿಲಿಗಳಿತ್ತು, ಎಲ್ಲ ತುಂಬಿದ ಸಂಸಾರಗಳಿತ್ತು, ಎಲ್ಲರೂ ಒಟ್ಟಿಗೆ ಬದುಕೋರು, ಒಬ್ಬರ ಮೇಲೊಬ್ಬರು ಅವಲಂಬಿತರಾಗಿದ್ದರು. ಯಾವುದೋ ಒಂದು ವಿಚಾರಕ್ಕೆ ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿಗಳನ್ನು ಹಂಚಿಕೊಂಡು ಸಂಸಾರಗಳು ನಡೆಯೋದು. ಆದರೆ ಬರ್ತಾ 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 ಏನಾಗಿದೆ, ಇವಾಗ ಎಲ್ಲದನ್ನು ಮೈಕ್ರೋ ಫ್ಯಾಮಿಲೀಸ್, ಎಲ್ಲ ಹೊಡೆದು ಗಂಡ ಹೆಂಡತಿ ಒಂದು ಮಗು ಅಷ್ಟಿದ್ರೆ ಅದೇ ದೊಡ್ಡ ಸಂಸಾರ. ಎಷ್ಟೋ ಜನ ಗಂಡ ಹೆಂಡತಿ ಮಕ್ಕಳನ್ನು ಮಾಡ್ಕೊಳ್ಳೋದನ್ನು ಎಷ್ಟೋ ಜನ ನಿಲ್ಲಿಸಿಬಿಟ್ಟಿದ್ದಾರೆ. ತಂದೆ ತಾಯಿಯರೆಲ್ಲೋ, ಇವರೆಲ್ಲೋ, ಆಮೇಲೆ ನೆಂಟರಿಷ್ಟರು ಇನ್ನು ಬಿಟ್ಟುಬಿಡಿ. ಅದು ಎಷ್ಟೋ ಜನ ಈಗ ಬರೀ ಯಾವುದೋ ಫಂಕ್ಷನ್ಗಳಲ್ಲಿ ಮದುವೆ ಆದರೆ ಮಾತ್ರ ಸಿಗ್ತಾರೆ. ಮುಂಚೆ ಥರ ಸೇರೋದು, ಔತಣಕೂಟ ಅವೆಲ್ಲ ಕಮ್ಮಿ ಆಗಿಬಿಟ್ಟಿದೆ. ಅದರ ಜೊತೆ ಸುಮಾರು ವಿಚಾರಗಳು ಜನಗಳನ್ನು ಒಬ್ಬರಿಂದ ಒಬ್ಬರನ್ನ ದೂರ ಮಾಡ್ತಾ ಇದೆ. ಒಂದು, ಆರ್ಥಿಕ ಸ್ವಾತಂತ್ರ್ಯ. ಎಲ್ರಿಗೂ ದುಡ್ಡು ಎಷ್ಟು ಹರಿತಾ ಇದೆ ಅಂತಂದರೆ ಅವ್ರನ್ನ ಕಟ್ಕೊಂಡು ನನಗೇನಾಗಬೇಕಾಗಿದೆ. ಯಾವುದೋ ಒಂದು ಸಂಘ ಇರುತ್ತೆ. ಈಗ ನಿಮ್ಮೊಂದು ಜಿಯಾಗ್ರಫಿಕಲಿ ನಿಮ್ಮ ಏರಿಯಾದ ಒಂದು ಸಂಘ ಇರುತ್ತೆ. ಯಾಕೆ ಪಾಲ್ಗೊಳ್ಬೇಕು ನಾನು ಹೋಗಿ? ಅಥವಾ ನಿಮ್ಮದೊಂದು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಇರುತ್ತೆ. ನಾನು ಯಾಕೆ ಹೋಗ್ಬೇಕು? ಅದರಲ್ಲಿ ಯಾಕೆ ಪಾರ್ಟಿಸಿಪೇಟ್ ಮಾಡೋದು? ನನ್ನ ಟೈಮ್ ವೇಸ್ಟ್, ನನ್ನ ಜೀವನ ನಡೀತಾ ಇದೆ, ಆರಾಮಾಗಿ ಮಾಡ್ಕೊಂಡು ಹೋಗೋಣ ಅಂತ. ಅವರ ಜೀವನಕ್ಕೆ ಎಷ್ಟು ಬೇಕು, ಎಲ್ಲಿವರೆಗೂ ನಿಮ್ಮ ಇನ್ಕಮ್ ಸ್ಟ್ರೀಮ್ ಚೆನ್ನಾಗಿದೆ, ಎಲ್ಲಿವರೆಗೂ ನಿಮ್ಮ ಮನೆ ಸೆಕ್ಯೂರ್ಡ್ ಆಗಿದೆ, ಎಲ್ಲಿವರೆಗೂ ನಿಮ್ಮ ಲೈಫಿಗೆ ಏನು ತೊಂದರೆ ಇಲ್ಲ, ಎಲ್ಲಿವರೆಗೂ ಲೀಗಲಿ ಎವ್ರಿಥಿಂಗ್ ಈಸ್ ಬೀಯಿಂಗ್ ಟೇಕನ್ ಕೇರ್ ಅಂತಾರಲ್ಲ, ಆ ಥರ ಕಾನೂನಿನ ಸುವ್ಯವಸ್ಥೆ ಎಲ್ಲಿವರೆಗೂ ನಿಮ್ಮ ಜೀವನವನ್ನು ಸುಗಮವಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾ ಇದೆ, ಅಲ್ಲಿವರೆಗೂ ನನಗೆ ಬೇರೆಯವ್ರು ಯಾರೂ ಬೇಕಾಗಿಲ್ಲಪ್ಪ, ಈ ಥರ ಅಂದ್ಕೊಂಡು ಬದುಕ್ತಾ ಇರೋವಂಥ ಕಾಲಘಟ್ಟ ನಮ್ಮದು. ಎಲ್ಲರಿಗೂ ಸಂಘ ಜೀವನ ಅಂದರೆ ಏನು, ಯಾಕೆ ನಮಗೊಂದು ಕಮ್ಯುನಿಟಿ ಬೇಕು, ಯಾಕೊಂದು ಸೊಸೈಟಿ ಬೇಕು ಅನ್ನೋದೇ ಮರೆತು ಬಿಟ್ಟಿದ್ದಾರೆ ಜನ. ಹೀಗಾಗಿ ಏನು ಮಾಡ್ತಾ ಇದ್ದಾರೆ, ಅವ್ರ ಮನೆ ಆಯಿತು, ಅವ್ರ ವಿಚಾರ ಆಯಿತು. ನೀವು ನೋಡ್ರಿ ಸುತ್ತಮುತ್ತ ಜನ ಒಬ್ರಿಗೊಬ್ರನ್ನ ಮಾತು ಸಹಿತ ಆಡಿಸೋದಿಲ್ಲ. ಈ ನಡುವೆ ಯಾರು ಅಪರಿಚಿತರು ಯಾರು ಮಾತಾಡ್ತಾರೆ? ಇಬ್ಬರು ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂದ್ಕೊಂಡು ಓಡಾಡೋವಂಥ ಕಾಲ ಇದು. ಎಲ್ಲರೂ ಮುಖ ಗಂಟು ಹಾಕೊಂಡ್ಬಿಟ್ಟು ಕೈಯಲ್ಲೊಂದು ಲ್ಯಾಪ್ಟಾಪೋ, ಒಂದು ಫೋನೋ, ಒಂದು ಐಪ್ಯಾಡೋ ಎಂಥದೋ ಒಂದು ಹಿಡ್ಕೊಂಬಿಟ್ಟು ಅವ್ರವ್ರ ಜೀವನ ನಮ್ದೆಷ್ಟು ಆಯ್ತು, ಏನು ಕಡಕ್, ಎಲ್ಲ ಬ್ರಿಟಿಷ್ ಆಫೀಸರ್ಸ್ ಥರ ಹಂಗಾಗೋಗ್ಬಿಟ್ಟಿದ್ದಾರೆ. ಯಾಕೆಂದರೆ ಯಾರ್ದು ಏನು ವಿಚಾರ ಬೇಕಾಗಿಲ್ಲ. ನಾನು ಯಾಕೆ ಅವ್ರ ಹತ್ರ ಮಾತಾಡಬೇಕು? ನನಗೇನಾಗಬೇಕಾಗಿದೆ ಅವ್ರಿಗೆ ತಗೊಂಡು? ನನ್ನ ಟೈಮಲ್ಲಿ ಅವರೇನಾರು ಬಂದಿದ್ದಾರಾ? ಅದು ನಿಜನೇ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಎಲ್ಲಿಗೆ ತಲುಪಿದೆ ಅದು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಲ್ಲ. ಸಾಮಾಜಿಕ ಬದುಕೇ ಬೇಕಾಗಿಲ್ಲ ಎಷ್ಟೋ ಜನಕ್ಕೆ. ಬೆಳಗ್ಗೆ ಎದ್ದೇಳ್ತಾರೆ, ಟಿಪ್ ಟಾಪಾಗಿ ಆಫೀಸ್ಗೆ ಹೋಗ್ತಾರೆ, ಮನೆಗೆ ಬರ್ತಾರೆ, ಮನೇದೇನಿದೆ ಮಾತಾಡ್ಕೋತಾರೆ, ಅವ್ರವ್ರ ಕೆಲಸ ಏನಿದೆ ನೋಡ್ಕೋತಾರೆ, ಸಂಬಳ ಬರ್ತಾ ಇದೆಯಾ, ಲೈಫ್ ನಡೀತಾ ಇದೆಯಾ, ಲೋನ್ಸಿಗೆ EMI ಹೋಗ್ತಾ ಇದೆಯಾ, ಕಾರ್ ಸಂಪಾಗಿದೆಯಾ, ಮನೆ ಸಂಪಾಗಿದೆಯಾ, ಇನ್ನೊಂದು ಇನ್ಕಮ್ ಬರೋದಕ್ಕೆ ಪ್ಯಾಸಿವ್ ಇನ್ಕಮ್ಗೆ ಏನಾರು ವ್ಯವಸ್ಥೆ ಮಾಡ್ಕೊಂಡಿದ್ದೀವಾ? ಇಷ್ಟಾದರೆ ಮುಗಿತಲ್ರಿ. ಜನನ ಯಾಕ್ರಿ ಮಾತಾಡಿಸ್ಬೇಕು? ಜನನ ಸವಾಸ ನನಗೇನು ಬೇಕಾಗಿದೆ ಅಂತ ಅಂದ್ಕೊಂಡು ಬದುಕ್ಬಿಡ್ತಾರೆ ಜನ. ಇದು ಒಂದು ಕಡೆ ನಡೀತಾ ಇದ್ದರೆ, ಇನ್ನೊಂದು ಕಡೆ ಇದೇ ಮನೋಭಾವ ಬೆಳೆದು 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 ಅದು ಆ ಸ್ವಾಭಿಮಾನಕ್ಕೂ ಅಹಂಕಾರಕ್ಕೂ ಬಹಳ ಸ್ವಲ್ಪವೇ ವ್ಯತ್ಯಾಸ ಇರೋದು. ಅದು ಯಾವಾಗ ಅವರಿಗೇ ಗೊತ್ತಿಲ್ಲದೆ ಸ್ವಾಭಿಮಾನ ಅನ್ನೋದು ಹೋಗಿ ಅಹಂಕಾರ ಆಗಿಬಿಡುತ್ತೆ ಅನ್ನೋದು ಅವರಿಗೆ ಗೊತ್ತಾಗೋದಿಲ್ಲ. ಆಗ ಅವರ ಸಂಬಂಧಗಳು, ಪ್ರತಿಯೊಂದು ಅವರಿಗೆ ಇರುವಂಥ ಪರಿಚಯಗಳು ಶಿಥಿಲವಾಗಿ ಒಡೆದೋಗ್ತಾ, ಎಲ್ಲ ಅವರಿಂದ ದೂರ ಆಗ್ತಾ ಹೋಗುತ್ತೆ.
ಹೀಗೆ ನಾವು ಒಬ್ಬರಿಂದ ಒಬ್ರಿಗೆ ದೂರ ಆಗಿ 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 ಎಲ್ಲ ನನ್ನ ಸಂಸಾರ, ನನ್ನ ಮನೆ, ನನ್ನ ಹೆಂಡ್ತಿ, ನನ್ನ ಮಕ್ಕಳು ಇಷ್ಟು ಸಾಕು, ನನ್ನ ಕಾರು, ನನ್ನ ಮನೆ ಇಷ್ಟೇ ಮಾಡ್ಕೊಂಬಿಟ್ಟು ಎಷ್ಟೋ ಜನ ಸ್ನೇಹಿತರಿಂದ ದೂರ ಉಳಿದ್ಬಿಟ್ಟಿರ್ತಾರೆ. ಎಷ್ಟೋ ಜನಕ್ಕೆ ಸಂಬಂಧಿಕರ ಪರಿಚಯವೇ ಇರೋದಿಲ್ಲ. ಅವ್ರಿಗೆ ಯಾರು ಒಬ್ಬರ ಸಂಬಂಧನೂ ಇರೋದಿಲ್ಲ. ಎಷ್ಟೋ ಜನ ಎಷ್ಟು ಬೇರೆ ಊರುಗಳಲ್ಲಿ ಬಾಳ್ತಾ ಇದ್ದಾರೆ, ಬೇರೆ ದೇಶಗಳಲ್ಲಿ ಬಾಳ್ತಾ ಇದ್ದಾರೆ. ಜೀವನ ಪೂರ್ತಿ ಅವ್ರಿಗೆ ಏನು ಬೇಕಾಗೇ ಇರೋದಿಲ್ಲ, ಹಾಗೇ ಇದ್ದುಬಿಟ್ಟಿರ್ತಾರೆ. ಇದು ಒಂದು ಕಡೆ ನಡೀತಾ ಇದ್ದರೆ, ಇನ್ನೊಂದು ಕಡೆ ಇದೇ ಮುಂದುವರೆದು ಕೊನೆಗೆ ಅದೇ ಮನೋಭಾವ ಅವರ ಸಂಸಾರದಲ್ಲೂ ಹುಳಿ ಹಿಂಡಕ್ಕೆ ಶುರು ಆಗೋಗುತ್ತೆ. ಎಷ್ಟು ಜನಗಳ ಡೈವರ್ಸ್ ನೋಡೋಕ್ಕೆ ಸಿಗ್ತಾ ಇದೆ ನಮಗೆ. ಎಷ್ಟು ಜನಗಳು ಏನು ನಾವು ಕಂಪ್ಯಾಟಬಿಲಿಟಿ ಅಂತ ಕರಿತೀವಲ್ಲ, ಹೊಂದಾಣಿಕೆ ಅನ್ನೋದೇ ಇಲ್ಲ ರೀ ಜೀವನದಲ್ಲಿ. ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಷ್ಟೇ ಅನ್ನೋ ಮಟ್ಟಕ್ಕೆ ತಲುಪಿಬಿಟ್ಟಿರ್ತಾರೆ ಜನ. ಜೀವನದ ಈ ಬದುಕಿನ ಕ್ರಮ ಹಂಗೆ ಆಗೋಗಿದೆ. ಎಲ್ಲರಿಗೂ ಎಷ್ಟು ಅವ್ರಿಗೆ ಬೇಕಾದಷ್ಟು ಅವ್ರ ಜೀವನಕ್ಕೆ ಅವರ ಜೀವನವನ್ನು ಸಂಪಾಗಿ ನಡೆಸೋಷ್ಟು ಯಾವಾಗ ದುಡಿಮೆ ಶುರು ಆಗಿಬಿಡುತ್ತೋ ಆವಾಗ ಪ್ರಪಂಚ ಕಾಣೋದಿಲ್ಲ. ಎಷ್ಟು ಡೈವರ್ಸ್ಗಳು, ಒಬ್ರ ಜೊತೆ ಒಬ್ರಿಗೆ ಹೊಂದಾಣಿಕೆ. ಯಾಕೆ ಡೈವರ್ಸ್ಗಳು ಜಾಸ್ತಿ ಆಗ್ತಾ ಇದೆ? ಮುಂಚೆ ಯಾಕೆ ಕಮ್ಮಿ ಇತ್ತು? ಅವ್ರವ್ರ ಫ್ರೀಡಮ್, ನಾನು ಸರಿ ತಪ್ಪು ಅಂತ ಹೇಳ್ತಾ ಇಲ್ಲ ರೀ. ಅವ್ರವ್ರ ಜೀವನ ಅವ್ರವ್ರು ಬದುಕೋದು, ಅವ್ರವ್ರ ಜೀವನಕ್ಕೆ ಏನು ಸರಿ ಅಂತಾರೆ ಅವ್ರು ಬದುಕೋತಾರೆ, ಹೇಳೋದಕ್ಕೆ ನಾವ್ಯಾರು? ಆದರೆ ಆ ಥರ ಆಗಿ ಮುಂದೆ ಕೊರಗಬಾರ್ದು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಎಲ್ಲ ಚೆಕ್ ಪಾಯಿಂಟ್ಗಳನ್ನು ಅಥವಾ ಎಲ್ಲ ಲಿಸ್ಟಿನ ಎಲ್ಲ ಪಾಯಿಂಟ್ಗಳನ್ನು ಟಿಕ್ ಮಾಡಿದ್ದೀರಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಅನ್ನೋದು ಇವತ್ತಿನ ಕಿವಿ ಮಾತು. ದೂರ ಆಗ್ಬಿಡೋದು ಭಾಳ ಸುಲಭ ರೀ. ಈಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ದೂರ ಮಾಡೋದಕ್ಕೆ ವ್ಯವಸ್ಥೆ ಇದೆ ಅಂತಂದರೆ, ನಾವು ಆಲ್ರೆಡಿ ಬಹಳಷ್ಟು ಜನ ಎಲ್ಲರಿಂದ ದೂರ ಆಗಿಬಿಟ್ಟಿದ್ದೀವಿ. ನಮ್ಮನ್ನು ಒಡೆಯೋದಕ್ಕೆ ಒಂದು ಜನಗಳೇ ಕಾಯ್ತಾ ಇರ್ತಾರೆ. ಭಾಷೆಯಿಂದ ನಾವು ಬೇರೆ ಆಗಿರ್ತೀವಿ, ನಮ್ಮ ಜಿಯೋಗ್ರಫಿಯಿಂದ ಬೇರೆ ಆಗಿರ್ತೀವಿ, ನಮ್ಮ ಜಾತಿ ಮತ ಪಂಥಗಳಿಂದ ಬೇರೆ ಆಗಿರ್ತೀವಿ ಒಬ್ಬರಿಂದ ಒಬ್ಬರು. ಆಮೇಲೆ ಒಂದು ಪಂಥದೊಳಗಡೆ ಜಾತಿಗಳಿಂದ ಬೇರೆ ಆಗಿರ್ತೀವಿ, ಜಾತಿಗಳಲ್ಲಿ ಉಪಜಾತಿಗಳಿಂದ ನಾವು ಒಬ್ಬರಿಂದ ಒಬ್ಬರು ಬೇರೆ. ಅದಾದಮೇಲೆ ಈರ್ಷೆ, ಈ ಥರ ಒಬ್ಬರಿಂದ ಒಬ್ರು ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ. ಎಲ್ಲರೂ ಒಂಟಿ ಆಗ್ಬಿಟ್ಟಿದ್ದಾರೆ ರೀ. ಒಂಟಿತನ ಬಂದುಬಿಟ್ಟಿದೆ ಎಲ್ಲರಿಗೂ. ಇದು ಮುಂದುವರೆದು ಯಾವಾಗ ಅದು ಸಂಸಾರದ ಒಳಗಡೆನೂ ಅದು ಹೊಕ್ಕುತ್ತೋ ಆವಾಗ ಸಂಸಾರಗಳನ್ನು ಒಡೆಯೋದಕ್ಕೆ ಶುರು ಆಗುತ್ತೆ. ಒಬ್ಬರಿಗೂ ಹೊಂದಾಣಿಕೆಯ ಮನೋಭಾವವೇ ಇಲ್ಲ. ಎಲ್ಲರಿಗೂ ನಾನು ಅನ್ನೋದು ಬಂದು ನಾನು ಹೇಳ್ದಂಗೆ ನಡೀಬೇಕು, ನಾನು ಯಾಕೆ ಅವ್ರ ಮಾತು ಕೇಳಬೇಕು ಅನ್ನೋದನ್ನು ಮೈಗೂಡಿಸ್ಕೊಂಡು ಬಿಟ್ಟಿರ್ತಾರೆ. ಒಂದು ಉದಾಹರಣೆ ಹೇಳಬಲ್ಲೆ. ನನ್ನ ಪ್ರಾಣ ಸ್ನೇಹಿತ, ನನಗೆ ಬಹಳ ಬೇಕಾದವನು, ಇದೇ ರೀತಿ ಜಗತ್ತನ್ನೇ ಗೆಲ್ತೀನಿ ಅಂತ ಹೊರಟಂಥವನು, ಬಹಳ ಬುದ್ಧಿವಂತ, ಪಟಿಂಗ ಅಂತ ಕರೀತಾರಲ್ಲ ಆ ಥರದವನು. ಬೇಕಾದಷ್ಟು ಆಸ್ತಿಗಳಿತ್ತು, ಎಲ್ಲ ಇತ್ತು, ಬಹಳ ಚೆನ್ನಾಗಿದ್ದ. ಒಂದೇನಪ್ಪ ಅಂತಂದರೆ ದರ್ಪ ಕಲ್ತ್ಕೊಂಡ ಜೀವನದಲ್ಲಿ. ಅಹಂಕಾರ, ನನ್ನ ಬಿಟ್ಟರೆ ಯಾರಿಲ್ಲ ಭೂಮಿ ಮೇಲೆ ಅನ್ನೋ ಥರ. ಅದು ಯಾವಾಗ ತಿರುಗ್ತು, ಅದು ಯಾವಾಗ ಅವನ ಹೆಂಡತಿ ಜೊತೆ ಅವನಿಗೆ ಜಗಳಗಳು ಶುರು ಆಯಿತು, ಅದು ಯಾವುದು ನಮಗೆ ಒಂದು ಗೊತ್ತಿರಲಿಲ್ಲ. ಹೀಗೆ ಮುಂದುವರೆದು ಚಿಕ್ಕದಾಗಿ ಹೇಳಬೇಕಂದ್ರೆ ಒಂದು ದಿನ ನಮಗೆ ಗೊತ್ತಾಗಿದ್ದು ಒಂದು ಡೈವರ್ಸ್ ಆಗೋಯ್ತು ಅಂತ. ಬಹಳ ಚೆನ್ನಾಗಿದ್ದ ರೀ, ಬಹಳ ದೊಡ್ಡ ಪೊಸಿಷನಲ್ಲಿದ್ದವರು ಗಂಡ ಹೆಂಡತಿ ಇಬ್ಬರೂ. ಏನು ಆಳು ಕಾಳು ಬೇಕಾದಷ್ಟಿತ್ತು. ಡೈವರ್ಸ್ ಆಗೋಯ್ತು. ಡೈವರ್ಸ್ ಆಯಿತು, 2 ಮಕ್ಕಳಿದ್ದು. ಮಕ್ಕಳನ್ನು ತಾಯಿಗೆ ಒಪ್ಪಿಸಲಾಯಿತು. ತಾಯಿ ಮಕ್ಕಳು ದೂರ ಆಗೋದ್ರು. ಇವನ ದರ್ಪ ಕಮ್ಮಿ ಆಗಲಿಲ್ಲ. ಹೋಗ್ತೀಯಾ ಹೋಗು ಅಂತೇಳಿ ಎಲ್ಲ ಇದು ಮಾಡ್ಕೊಂಡು ದೂರ ಮಾಡ್ಕೊಂಡ. ಅದಾಗಿ ಒಂದು 5 ವರ್ಷದಲ್ಲಿ ಅವನ ಜೀವನನೇ ಮುಗಿದೋಯ್ತು. ಏನಕ್ಕೆ ಅಂತಂದರೆ ಅವನಿಗೆ ಆ ಒಂಟಿತನ ಕಾಡೋಕ್ಕೆ ಶುರು ಆಯಿತು. ನಿಧಾನವಾಗಿ ಅವನು ಮಾಡಿದ ತಪ್ಪೇನು ಅವನಿಗೆ ಅರಿವಾಗೋಕ್ಕೆ ಶುರು ಆಯಿತು. ಮಕ್ಕಳಿಂದ ದೂರ ಉಳಿದು ಅದು ಕಾಡೋಕ್ಕೆ ಶುರು ಆಯಿತು. ಆ ಸಂಸಾರದ ಬೆಲೆ ಏನು ಅನ್ನೋದು ಅರ್ಥ ಆಗೋಕ್ಕೆ ಶುರು ಆಯಿತು. ಒಬ್ಬನೇ ಇದ್ದು ದೊಡ್ಡ ಮನೆಯಲ್ಲಿ ಒಬ್ಬನೇ ಇದ್ದಾರೆ, ಆರಾಮಾಗಿ ಇದ್ದು ಸುಮಾರು ವರ್ಷ ಆದ ಮೇಲೆ ಆ ರಾಜನಂಗೆ ಮೆರಿತಾ ಇದ್ದವನು ಆ ದರ್ಪ ಎಲ್ಲ ಕಮ್ಮಿ ಆಗಿ ಹಗಲು ರಾತ್ರಿ ಅಳೋದಕ್ಕೆ ಶುರು ಮಾಡಿದ. ಆಮೇಲೆ ಸ್ನೇಹಿತರಿಗೆಲ್ಲ ಪ್ರತಿನಿತ್ಯ ಫೋನ್ ಮಾಡಿಬಿಟ್ಟು ನನಗೆ ಈ ಥರ ಸಹಾಯ ಬೇಕು, ಅಥವಾ ನನಗೆ ಈ ಥರ ನನ್ನ ಹತ್ರ ಮಾತಾಡು. ಎಷ್ಟು ಜನ
ಮೊದಲಿಗೆಲ್ಲ ಅವನ ಜೊತೆ ಹೋದರು, ಇದ್ದರು, ಅವನ್ನ ಮಾತಾಡ್ಸೋರು, ಸಮಾಧಾನ ಮಾಡೋರು, ಎಲ್ಲ ಇದು ಮಾಡೋರು, ಸಾಂತ್ವನ ಹೇಳೋರು, ಏನು ತಲೆ ಕೆಡಿಸ್ಕೊಬೇಡ, ಇನ್ನೊಂದು ಜೀವನ ಶುರು ಮಾಡು, ಬೇಕಾದಷ್ಟಿದೆ ಅಂತೆಲ್ಲ ಹೇಳೋರು, ಬರೋರು, ಎಲ್ಲ ಮಾಡೋರು. ಹೀಗೇ ನಡ್ಕೋತಾ ಬಂತು. ಅದು ಬರ್ತಾ ಬರ್ತಾ ಎಷ್ಟಾಯ್ತಂದ್ರೆ, ಈಗ ಒಬ್ಬ ಸ್ನೇಹಿತ ನಮಗೆ ಫೋನ್ ಮಾಡಿದರೆ ಎಷ್ಟೊತ್ತು ಮಾತಾಡ್ಬೋದು ಒಂದು ದಿನದಲ್ಲಿ? ಅಮ್ಮಮ್ಮ ಅಂದರೆ 1 ಗಂಟೆ. ಅದಾದಮೇಲೆ ಕಷ್ಟ ಅಲ್ಲೇನ್ರಿ ಯಾವುದೇ ಸ್ನೇಹಿತಂಗಾದ್ರೂ. ಸ್ನೇಹಿತರೆಲ್ಲ ಏನು ಮಾಡೋಕ್ಕೆ ಶುರು ಮಾಡಿದರು, 1 ಅವರ್ ಆದಮೇಲೆ ಪಾಪ ಅವ್ರದ್ದೇ ಜೀವನದ ಜಂಜಾಟ ಇರುತ್ತೆ, ಅವ್ರದ್ದೇ ಹೋರಾಟ ಇರುತ್ತೆ. ಅದಾದಮೇಲೆ ಅವ್ರವ್ರ ಕಾರಣ ಹೇಳಿಕೊಂಡು ಆ ಕರೆನ ಮುಗಿಸಿ ಕಾಲ್ ಕಟ್ ಮಾಡಿ ಮುಂದೆ ಅವ್ರ ಜೀವನ ಮುಂದುವರ್ಸ್ಕೊಂಡೋದ್ರು. ಅದು ಬರ್ತಾ ಬರ್ತಾ ಏನಾಯಿತು, ಪ್ರತಿದಿನ 1 ಗಂಟೆ ಒಬ್ಬ ಸ್ನೇಹಿತರ ಹತ್ರ ಮಾತಾಡೋದು ಭಾಳ ಕಷ್ಟ ಆಗುತ್ತಲ್ವ. ಆ ಥರ ಭಾಳಷ್ಟು ಜನ ಕಾಲ್ ಎತ್ತೋದನ್ನು ನಿಲ್ಲಿಸಿದ್ರು, ನಿಧಾನಕ್ಕೆ ಒಬ್ಬೊಬ್ಬರೇ ದೂರ ಆದರು. ಈ ಥರ ನಡೆದು ಕೊನೆಗೆ ಮಾತಾಡೋದಕ್ಕೂ ಒಬ್ಬರು ಗತಿ ಇಲ್ಲ ಅನ್ನುವಂಥ ಪರಿಸ್ಥಿತಿನ ಅವನು ತಲುಪಿಬಿಟ್ಟಿದ್ದ. ಯಾರಾದರೂ ಮಾತಾಡ್ರಪ್ಪ ನನ್ನ ಹತ್ರ ಅಂದರೆ ಆ ಬಿಗುಮಾನ ಇರುತ್ತಲ್ಲ, ಆ ಒಂದು ಸ್ವಾಭಿಮಾನ, ಎಲ್ಲರ ಹತ್ರ ಮಾತಾಡೋಕ್ಕಾಗಲ್ವಲ್ಲ. ಹಳೆಯ ಪರಿಚಯಗಳು, ಹಳಬ್ರು ಬೇಕಾಗಿತ್ತು, ಅವನ ಸ್ವಭಾವ ಗುಣವನ್ನು ಅರ್ಥ ಮಾಡ್ಕೊಳ್ಳೋವಂಥವ್ರು ಬೇಕಾಗಿತ್ತು. ಅಂಥವರೆಲ್ಲ ದೂರ ಆಗ್ತಾ ಹೋದರು. ಅವನ ಪ್ರತಿನಿತ್ಯ ಜೀವನದ ಅವನ ಆಗು ಹೋಗುಗಳನ್ನು ಅಥವಾ ಅವನ ಭಾವನೆಗಳನ್ನು ಹಂಚ್ಕೊಳ್ಳೋದಕ್ಕೂ ಒಂದು ಭೂಮಿ ಮೇಲೆ ಪ್ರಾಣಿ ಇಲ್ಲದ ಹಾಗಾಗೋಯಿತು. ದುಡ್ಡಿತ್ತು, ಶ್ರೀಮಂತಿಕೆ ಇತ್ತು, ಏನು ಬೇಕು ಎಲ್ಲ ಇತ್ತು, ಜೀವನ ಪೂರ್ತಿ ಕೂತು ತಿಂದಿದ್ರು ಆಗ್ತಾಯಿತ್ತು. ಆ ಥರ ಇದ್ದಂಥ ಮನುಷ್ಯ ಒಂದು ದಿನ ಇದ್ದಕ್ಕಿದ್ದಾಗೆ ಕಾಣೆ ಆಗೋದು. ಕಾರಣ ಇಷ್ಟೇ, ಒಂಟಿತನ. ನನ್ನ ಇವತ್ತಿನ ಕಿವಿ ಮಾತು ಇಷ್ಟೇ ರೀ, ಜೀವನದಲ್ಲಿ ಕನಿಷ್ಠ ಒಬ್ಬರನ್ನಾದರೂ ನಿಮ್ಮ ಜೀವನದಲ್ಲಿ ಸಂಗಾತಿಯಾಗಿ ಹುಡುಕೊಳ್ಳಿ. ಸಂಗಾತಿ ಅಂದರೆ ನಿಮಗೆ ಬಿಟ್ಟದ್ದು ಯಾವ ರೀತಿ ಸಂಗಾತಿ. ನಿಮಗೆ ಮದುವೆನಲ್ಲಿ ನಂಬಿಕೆ ಇದ್ದರೆ ಮದುವೆಯಾಗಿ ಸಂಗಾತಿಯಾಗಿರಿ, ಅದೇನೋ ಲೀವಿನ್ ಅಂತಿದ್ರೆ ಲೀವಿನ್ನಲ್ಲಿ ಸಂಗಾತಿಯಾಗಿರಿ, ಅಥವಾ ಫ್ರೆಂಡ್ಶಿಪ್ನಲ್ಲಿ ಸಂಗಾತಿಯಾಗಿರಿ, ಅಥವಾ ಅದೇ ಲಿಂಗದವರು ಇರ್ತಾರೆ ಈಗ ಅದೇ ಲಿಂಗದವರು ಇರಿ. ಅದು ನಿಮ್ಮ ಅನುಕೂಲ, ನಿಮ್ಮ ಸ್ವಂತ ಬದುಕೋದು. ಆದರೆ ಒಂದು ಸಂಗಾತಿ ಅಂತ ಇರೋದು ಮನುಷ್ಯನಿಗೆ ಬಹಳ ಮುಖ್ಯ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಒಂದು ಹಿಸ್ಟ್ರಿ ಚಾನಲ್ನಲ್ಲಿ ಒಂದು ಅಲೋನ್ ಅಂತ ಒಂದು ಶೋ ಬರ್ತಾಯಿತ್ತು. ಆ ಶೋ ಇಷ್ಟೇ, ಒಬ್ಬನ್ನ ಕರ್ಕೊಂಡೋಗಿ ಕಾಡಿನ ಒಂದು ಮೂಲೆಯಲ್ಲಿ ಬಿಟ್ಬಿಡ್ತಾರೆ. 100 ದಿನ ನೀವೇ ಬದುಕಬೇಕು ಒಬ್ಬರೇ. ಕಾಡಿನಲ್ಲಿ ಏನು ಸಿಗುತ್ತೆ ಅದನ್ನು ಉಪಯೋಗಿಸ್ಕೊಂಡು ನೀವು ಒಬ್ಬರೇ ಜೀವನ ಮಾಡಬೇಕು. ನಿಮಗೆ ಹೊರಗಡೆ ಪ್ರಪಂಚದ ಜೊತೆ ಯಾವುದೇ ಸಂಪರ್ಕ ಇರೋದಿಲ್ಲ. ಯಾರು ಜಾಸ್ತಿ ದಿನ ಇರ್ತಾರೆ ಅವರಿಗೆ ಎಷ್ಟೋ ಕೋಟಿ ರೂಪಾಯಿ ಕೊಡ್ತಾರೆ, ಬಹಳಷ್ಟು ಮೊತ್ತ ಬರುತ್ತೆ. ಇದು ಆ ಶೋದು ಫಾರ್ಮ್ಯಾಟ್. ಅದು ಸುಮಾರು ಒಂದು 12-13 ಎಪಿಸೋಡ್ಗಳು 12-13 ವರ್ಷಗಳು ರಿಪೀಟ್ ಆಗಿದೆ, ಕಂತುಗಳು ಬಂದಿದೆ. ಆ ಥರ ಅದನ್ನು ನಾನು ಮುಂಚೆ ತುಂಬ ನೋಡ್ತಾ ಇದ್ದೆ. ಯಾಕೆಂದರೆ ನನಗೆ ಈ ಸ್ವಲ್ಪ ಈ ಕ್ಯಾಂಪಿಂಗು ಆಮೇಲೆ ಸರ್ವೈವಲ್ ಇದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ಅದನ್ನು ನೋಡ್ತಾ ಇದ್ದೆ. ಅದರಿಂದ ನಾನು ಅರ್ಥ ಮಾಡ್ಕೊಂಡಿದ್ದೇನೆಂದರೆ, ಅದನ್ನು ನೀವು ಯಾವತ್ತಾದರೂ ಆದರೆ ಒಮ್ಮೆ ಒಂದಾದರೂ ಸರಣಿನ ನೋಡಿ, ಕೊನೆಯಲ್ಲಿ ಈ ಟ್ಯಾಪ್ ಔಟ್ ಮಾಡೋದು ಅಂತ ಒಂದು ಆಪ್ಷನ್ ಇದೆ. ಅದರಲ್ಲಿ ನಿಮಗೆ ಇನ್ನೇನು ತಡ್ಕೊಳಕ್ಕಾಗ್ತಿಲ್ಲ, ಇನ್ನೇನು ಅಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಒಂದು ರೇಡಿಯೋ ಕೊಟ್ಟಿರ್ತಾರೆ. ಆ ರೇಡಿಯೋದಲ್ಲಿ ನೀವು ಮೆಸೇಜ್ ಕಳಿಸ್ಬೋದು, ಇಲ್ಲ ನನಗೆ ಆಗ್ತಿಲ್ಲ ಬಂದು ಕರ್ಕೊಂಡು ಹೋಗಿ. ಆವಾಗ ನಿಮ್ಮನ್ನು ಬಂದು ಕರ್ಕೊಂಡು ಹೋಗ್ತಾರೆ, ನೀವು ಗೇಮಿಂದ ಔಟ್. ಆ ಥರ ಎಲ್ಲರೂ ಯಾರ್ಯಾರು ಹೋಗ್ತಾರೆ, ಆಹಾರ ಸಿಗದಲೇ ಒದ್ದಾಡಿ ತುಂಬ ಇದು ಶಿಥಿಲವಾಗಿ ಹೋಗೋರು ಒಂದಿಷ್ಟು ಜನ ಆದರೆ, ಬಹಳಷ್ಟು ಜನ ಹೋಗೋದು ನನ್ನ ಕೈಲಿ ಒಂಟಿಯಾಗಿರೋದಕ್ಕಾಗೋದಿಲ್ಲ. ಒಬ್ಬ ಮನುಷ್ಯ 3 ತಿಂಗಳಿಗಿಂತ ಹೆಚ್ಚು ಯಾರ ಸಂಪರ್ಕವೂ ಇಲ್ಲದೆ ಮಾತಾಡದೆ ಉಳಿದು ಹೋದ ಅಂತಂದರೆ ಅವನ ಮಾನಸಿಕ ಸಮತೋಲನ ಅಸ್ತವ್ಯಸ್ತ ಆಗುತ್ತಂತೆ. ಇದು ವೈಜ್ಞಾನಿಕವಾಗಿ ಸಾಬೀತಾಗಿರುವಂಥದ್ದು. 3 ತಿಂಗಳಿಗಿಂತ ಹೆಚ್ಚು ಒಬ್ಬ ಮನುಷ್ಯ ಯಾವುದೇ ಮಾನವನ ಸಂಪರ್ಕ ಇಲ್ಲದಲ್ಲೇ ಉಳಿದೋದ ಅಂತಂದರೆ ಆ ಒಂಟಿತನ ಅವನನ್ನು ಕಿತ್ತು ತಿನ್ನುವಷ್ಟು ಬೇರೆ ಯಾವುದು ತಿನ್ನೋದಿಲ್ಲ. ಹಾಗಾಗಿ ಮನುಷ್ಯನಿಗೆ ಸಂಘ ಜೀವನ ಬಹಳ ಮುಖ್ಯ. ಅವನಿಗೆ ಬೇಕಾದವರು ಅಂತ ಯಾರಾದರೂ ಇರಬೇಕ್ರಿ. ಅವನ ಭಾವನೆಗಳನ್ನು ಹಂಚ್ಕೊಳ್ಳೋದಕ್ಕೆ, ಅವನ ಮಾತುಗಳನ್ನು ಎದುರಿಗೆ ಕೂತು ಕೇಳಿಸ್ಕೊಳ್ಳೋದಕ್ಕೆ. ಬೇರೆ ಏನು ಬೇಕಾಗಿಲ್ಲ ರೀ, ಅವ್ರು ಏನು ಮಾಡಬೇಕಾಗಿರಲ್ಲ. ಈಗ ನಾನು ಯಾವತ್ತೋ ಮನಸ್ಸು ತುಂಬಿ ಬಂದಿರುತ್ತೆ, ನನ್ನ ಭಾವನೆಗಳು, ನನ್ನ ಉದ್ವೇಗಗಳು, ನಂದೇನೋ ಆತಂಕಗಳು, ಏನು 108 ಭಾವನೆಗಳು ಒಳಗಡೆ ತುಂಬಿಕೊಂಡಿರುತ್ತಲ್ಲ, ಅದಿಷ್ಟನ್ನು ನಾವು ಆಚೆ ಹಾಕಿ ಒಬ್ಬರ ಎದುರಿಗೆ ಮನಸ್ಸು ಬಿಚ್ಚಿ ಮಾತಾಡೋ ಥರ ಒಬ್ಬರು ಇರಬೇಕು ಜೀವನದಲ್ಲಿ. ಅದನ್ನೇ ನಾವು ಕಂಪ್ಯಾನಿಯನ್ಶಿಪ್ ಅಂತ ಕರಿತೀವಿ, ಸಂಗಾತಿ. ಬಹಳ ಮುಖ್ಯವಾಗಿ ಬೇಕಾಗಿರೋದು ಅದು ರೀ.
ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ, ನನ್ನ ಹತ್ರ ಎಲ್ಲ ಇದೆ, ನಾನು ಯಾಕೆ ಯಾರನ್ನಾದ್ರು ಕೇಳಬೇಕು ಅಂತ. ಬಹಳಷ್ಟು ಜನ ಈ ಒಂದು ಈಗೋನ ತೊಗೊಂಡ್ಬಿಟ್ಟು ಸಂಗಾತಿ ಅಥವಾ ಸಂಬಂಧಗಳಿಂದ ದೂರ ಆಗ್ಬಿಡ್ತಾರೆ. ನಾನು ಬರೀ ಗಂಡ ಹೆಂಡತಿ ವಿಚಾರ ಮಾತಾಡ್ತಾ ಇಲ್ಲ ರೀ, ಎಲ್ಲ ಸಂಬಂಧಗಳನ್ನು ಹೀಗೆ ದೂರ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆದರೆ ನಿಮ್ಮ ಜೀವನ ಪೂರ್ತಿ ನಿಮ್ಮ ಜೊತೆ ಬರುವಂಥವ್ರು ಯಾರಾದರೂ ಒಬ್ಬರು ಇರಬೇಕು. ಸ್ನೇಹಿತರು ಬರೋಕ್ಕಾಗಲ್ಲ ರೀ, ಯಾಕೆಂದರೆ ಅವ್ರದ್ದೇ ಜೀವನದ ಹೋರಾಟ ಇರುತ್ತೆ. ಹಾಗಾಗಿ ಯೋಚನೆ ಮಾಡಬೇಕು, ನಿಮಗೆ ಸಂಗಾತಿ ಹೇಗೆ ಹುಡುಕೋಬೇಕು, ಯಾರು ಸಂಗಾತಿಯಾಗಿರಬೇಕು. ಎಲ್ಲದಕ್ಕಿಂತ ಮುಖ್ಯ ಸಹಬಾಳ್ವೆ ಕಲಿಬೇಕು ರೀ. ಈಗಿನ ಕಾಲದಲ್ಲಿ ಸಹಬಾಳ್ವೆ ಅನ್ನೋ ವಿಚಾರನೇ ಮರ್ತು ಬಿಟ್ಟಿದ್ದಾರೆ ಜನ. ಏನಿದ್ರು ಈಗ ಚಲಾವಣೆಯಲ್ಲಿರೋದೇನು ಸ್ವಾವಲಂಬನೆ, ದುಡಿಮೆ, ನಿನ್ನ ದಾರಿ ನೀನು ನೋಡ್ಕೋ, ನಿನ್ನ ಸಂಸಾರ ನೀನು ಗಟ್ಟಿ ಮಾಡ್ಕೋ, ಪ್ಯಾಸಿವ್ ಇನ್ಕಮ್ ಮಾಡ್ಕೋ, ಚೆನ್ನಾಗಿ ದುಡ್ಕೋ. ಏನಿದ್ರೆ ಏನು ಬಂತ್ರಿ ಭಾಗ್ಯ? ಕೊನೆಯಲ್ಲಿ ಮನುಷ್ಯನಿಗೆ ನೀವು ವಾಪಸ್ ಬಂದು ಮನೆಯಲ್ಲಿ ಕೂತು ಮಾತಾಡ್ಲಿಕ್ಕೆ ಒಂದು ಸಂಗಾತಿ ಇಲ್ಲ ಅಂದರೆ ಭಾಳ ಸಂಗಾತಿ ಬಹಳ ಮುಖ್ಯ. ಇದಕ್ಕೆ ಬೇಕಾದಷ್ಟು ಅಧ್ಯಯನಗಳು ನಡೆದೋಗಿದೆ. ಭಾಳ ಸಂಗಾತಿ ಇದ್ದವರು ಹೆಚ್ಚಿನ ಕಾಲ ಬದುಕ್ತಾರೆ, ಭಾಳ ಸಂಗಾತಿ ಜೊತೆ ಒಳ್ಳೆಯ ಸಂಬಂಧ ಇದ್ದವರು ಹೆಚ್ಚು ದಿನ ಬದುಕಿದ್ದಾರೆ, ಭಾಳ ಸಂತೋಷವಾಗಿ ಬದುಕಿದ್ದಾರೆ ಅನ್ನೋದಕ್ಕೆ ಬಹಳಷ್ಟು ಅಧ್ಯಯನಗಳು ಪ್ರಪಂಚದಲ್ಲಿ ನಡೆದಿವೆ. ಹಾಗಾಗಿ ನನ್ನ ಕಿವಿ ಮಾತು ಇಷ್ಟೇ, ನೀವು ಅಕಸ್ಮಾತಾಗಿ ಈ ಒಂದು ಒಬ್ಬರೇ ಹೋಗುವಂಥ ದಾರಿನಲ್ಲಿ ಹೊರಟಿದ್ರೆ ಅಥವಾ ಆ ಮನೋಭಾವನೆಯನ್ನು ಬೆಳೆಸ್ಕೊಂಡಿದ್ರೆ ದಯವಿಟ್ಟು ಕೂತು ಇನ್ನೊಮ್ಮೆ ಯೋಚಿಸಿ. ಭಾಳ ಸಂಗಾತಿ ಅನ್ನೋದು ಬಹಳ ಮುಖ್ಯ. ಅದಿಲ್ಲದೆ ಇರ್ತೀವಿ ಅಂತ ಬಹಳಷ್ಟು ಜನ ಒಂಟಿ ಜೀವನಕ್ಕೆ ಹೊರಟಿರ್ತಾರೆ. ಆದರೆ ದಯವಿಟ್ಟು ನನ್ನ ಒಂದು ವಿನಂತಿ, ಇನ್ನೊಮ್ಮೆ ಕೂತು ಯೋಚಿಸಿ, ಏನಾದರೂ ಸಾಧ್ಯತೆ ಇದೆಯಾ ಅಂತ. ಸಂಗಾತಿಯನ್ನು ಹುಡುಕಿ, ನಿಮ್ಮ ಪದ್ಧತಿ ಲಿವ್ ಇನ್ ಇರಬಹುದು ಅಥವಾ ಏನೇನಿದೆ ಈಗಿನ ಕಾಲದಲ್ಲಿ ಎಷ್ಟೊಂದು ನಮಗೆ ಗೊತ್ತೂ ಇರೋದಿಲ್ಲ. ಮದುವೆ ಇರ್ಬೋದು, ನಿಮ್ಮ ಒಪ್ಪಂದಗಳಿರ್ಬೋದು, ಲಿವ್ ಇನ್ ಇರ್ಬೋದು, ಯಾವುದೇ ಪದ್ಧತಿ ಇರಲಿ, ನಿಮ್ಮ ನಂಬಿಕೆಗಳು ಏನೇ ಇರಲಿ, ಆಚಾರ ವಿಚಾರ ಏನೇ ಇರಲಿ, ಆದರೆ ಭಾಳ ಸಂಗಾತಿ ಅನ್ನೋದು ಬಹಳ ಬಹಳ ಮುಖ್ಯ. ಈಗಿನ ಕಾಲದಲ್ಲಿ ಭಾಳ ಈಸಿಯಾಗಿ ಹೇಳ್ಬಿಡ್ತಾರೆ, ಡೋಂಟ್ ಲೂಸ್ ಯುವರ್ ಸೆಲ್ಫ್ ರೆಸ್ಪೆಕ್ಟ್, ಮೂವ್ ಆನ್ ಅಂತ. ಭಾಳ ಚೆನ್ನಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳ್ತಾ ಇದ್ದಾರೆ, ಮೂವ್ ಆನ್, ಸೈಲೆಂಟಾಗಿ ಹೋಗ್ಬಿಡಿ, ಯಾರಿಗೂ ಗೊತ್ತಾಗ್ದಂಗೆ ಹೋಗ್ಬಿಡಿ, ಜಗಳ ಮಾಡಬೇಡಿ, ನಿಲ್ಲಿಸ್ಬೇಡಿ. ಹಿಂಗೆ ಮುಂದುವರೆದ್ರೆ ಲಾಸ್ಟಲ್ಲಿ ನಿಮ್ಮ ನೀವು ಹೋದಾಗ ಒಬ್ಬರೇ ಇರಬೇಕಾಗತ್ತೆ. ಎಷ್ಟೋ ಜನ ಅದೆಲ್ಲ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿರ್ತಾರೆ. ಈಗಿನ ಕಾಲದಲ್ಲಿ ಎಷ್ಟೋ ಜನಗಳು ಅವ್ರದ್ದು ಒಂಟಿ ಜೀವನ ಕೊನೆ ತನಕ ಇರೋದು ಹೆಂಗೆ ಅನ್ನೋದನ್ನೇ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ. ಹಾಸ್ಟೆಲ್ಗಳು ಬಂದಿದೆ, ಓಲ್ಡ್ ಏಜ್ ಹೋಮ್ಸ್ ಬಂದಿದೆ, ಕೇರ್ ಟೇಕಿಂಗ್ ಸೆಂಟರ್ಸ್ ಬಂದಿದೆ, ಎಲ್ಲ ನಿಜ ರೀ. ಅದು ಬೇರೆ ಯಾರು ಇಲ್ಲವೇ ಇಲ್ಲ, ಗತಿ ಇಲ್ಲ ಅನ್ನೋದಾಗ ಮಾಡುವಂಥದ್ದು, ಬೇರೆ ವಿಧಿಯೇ ಇಲ್ಲ ಅಂದಾಗ. ಆದರೆ ನಾನು ಹೇಳಕ್ಕೆ ಹೊರಟಿರೋ ಅಂಶ ಏನಪ್ಪ ಅಂತಂದರೆ, ಸರ್ವ ಪ್ರಯತ್ನಗಳನ್ನು ಮಾಡದೆ ನೀವು ಸಂಬಂಧಗಳನ್ನು ಒಡೆದುಕೊಂಡು ಹೋಗೋದು ತಪ್ಪು ಅಂತ. ಸಂಬಂಧಗಳು ಹೊಡೆಯುತ್ತೆ ರೀ. ನಾನು ಹೇಳ್ತಿರೋದು ಏನು ಎಲ್ಲ ಸಂಬಂಧ ಚೆನ್ನಾಗೇ ಇರಬೇಕು, ಎಲ್ಲ ಸಂಬಂಧದಲ್ಲಿ ನಾವು ಚೆನ್ನಾಗಿ ಇಟ್ಕೊಂಡಿರೋಕ್ಕಾಗತ್ತೆ, ಎಲ್ಲ ಸಂಬಂಧಗಳು ಚೆನ್ನಾಗಿರುತ್ತೆ ಅಂತಲ್ಲ. ಕೆಲವೊಂದು ಇರುತ್ತೆ, ಕೆಲವೊಂದು ಹೊಡೆದೋಗುತ್ತೆ, ನಾನು ಇಲ್ಲ ಅಂತ ಹೇಳ್ತೇನೆ. ಆದರೆ ಬಹಳ ಸುಲಭವಾಗಿ ಬಿಟ್ಬಿಡಬೇಡಿ ಅಂತ ಅಷ್ಟೇ ನಾನು ಹೇಳ್ತಾರೆ. ಎಷ್ಟೋ ಜನ ಈಗಿನ ಕಾಲದಲ್ಲಿ ಜಸ್ಟ್ ಅವ್ರೇನೋ ಅಂದರು ಅಂತ ಒಂದು ಮಾತು ಅಂದರು ಅಂತ ಹೇಳ್ಬಿಟ್ಟು ಸಂಬಂಧನೇ ಹೊಡ್ಕೊಂಡು ಹೊರಟೋಗ್ಬಿಡ್ತಾರೆ. ಏನೋ ಒಂದು ಚಿಕ್ಕ ವಿಷಯಕ್ಕೋಸ್ಕರ ಸಂಬಂಧ ಹೊಡ್ಕೊಂಡ್ಬಿಡ್ತಾರೆ. ಒಂದು ಗಾದೆ ಇಲ್ವೇನ್ರಿ, ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ ಅಂತ. ಪಾಪ ಒಂದು ಮಡಿಕೆ ಮಾಡೋದು ಕುಂಬಾರ 1 ವರ್ಷ ಕಷ್ಟಪಟ್ಟು ಮಾಡಿರ್ತಾನೆ. ಎಲ್ಲಿಂದ ನಾವು ಮಣ್ಣು ತಂದು ಅದನ್ನು ಹದ ಮಾಡಿ, ಅದನ್ನು ಮಡಿಕೆ ಥರ ಮಾಡಿ, ಅದನ್ನು ಒಣಗಿಸಿ, ಅದರದ್ದೇ ಆದ 108 ವಿಧಾನಗಳಿರುತ್ತಲ್ವ, ಅದನ್ನೆಲ್ಲ ಮಾಡಿ ಮಡಿಕೆ ಮಾಡಿರ್ತಾರೆ. ಅದೇ ದೊಣ್ಣೆಗೆ ತೆಗೆದ್ರೆ ಅಪ್ಪ ಅಂತ ಒಂದು ಹೊಡೆದ್ರೆ ಹೊಡೆದೋಗ್ಬಿಡುತ್ತೆ. ಹಾಗೆ ಸಂಬಂಧಗಳು ಕಟ್ಟಿಕೊಂಡು ಉಳಿಯೋಕ್ಕೆ ವರ್ಷಗಳೇ ಆಗಿರುತ್ತೆ, ಒಡೆಯೋದಕ್ಕೆ ಒಂದೇ ಒಂದು ಚಿಟಿಕೆ ಅಷ್ಟು ನಿಮಿಷ ಸಾಕು ಅಲ್ವಾ. ಹಾಗಾಗಿ ಸಂಬಂಧಗಳನ್ನು ಮುರಿದುಕೊಳ್ಳುವುದಕ್ಕಿಂತ ಮುಂಚೆ 1000 ಪ್ರಯತ್ನ ಮಾಡಿ, ಕೈಕಾಲಿಡೀರಿ, ಬೇಡಿಕೊಳ್ಳಿ, ನಿಮ್ಮ ಏನೇನು ರೀತಿ ಸಾಧ್ಯನೋ ಅದೆಲ್ಲ ರೀತಿ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಮಾಡಿ. ಸಂಬಂಧ ಮುರಿದು ಹೋಗೋದಕ್ಕಿಂತ ಮುಂಚೆ ಎಲ್ಲ ಸಂಬಂಧಗಳಿಗೂ ಅನ್ವಯ ಇದು. ತಂದೆ ತಾಯಿಯರಿರ್ಬೋದು, ನಮ್ಮ ನೆಂಟರಿಷ್ಟರಿರ್ಬೋದು, ಗಂಡ ಹೆಂಡತಿಯರಿರ್ಬೋದು, ಅಪ್ಪ ಮಕ್ಕಳು, ಈ ರೀತಿ ಸಂಬಂಧಿಕರು, ಕೊನೆಗೆ ನಮ್ಮ ಸುತ್ತಮುತ್ತಲಿನ ಸಂಘಗಳು. ಅಹಂಕಾರ ನಿಮಗೆ ಬಿಟ್ಟದ್ದು, ಸ್ವಾಭಿಮಾನ ಖಂಡಿತ ಒಳ್ಳೆಯದು, ಆದರೆ ಸಾಮಾಜಿಕ ಬದುಕನ್ನು ಹದಗೆಡಿಸಬಾರ್ದು ಅನ್ನೋದಷ್ಟೇ ನನ್ನ ಕಿವಿ ಮಾತು. ಆ ಥರ ಏನಾದರೂ ಬಿಟ್ಟು ಹೋಗುವ ಪರಿಸ್ಥಿತಿ ಬಂದರೆ ಒಮ್ಮೆ ಕೂತು ಯೋಚಿಸಿ, ಹಿಂದೆ ತಿರುಗಿ ನೋಡಿ, ಎಲ್ಲ ಪ್ರಯತ್ನ ಮಾಡಿದ್ದೀವ ನಾವು ಸರಿಯಾಗಿ ಬದುಕಿದ್ವಾ, ಅಥವಾ ನಾವು ಅದೇ ರೀತಿ ಅಹಂಕಾರದಲ್ಲಿ ನಾನು ಇವ್ರನ್ನೇನು ಕೇಳೋದು ಅನ್ನೋ ರೀತಿ ಬದುಕಿದ್ನ
ಅನ್ನೋದನ್ನು ಒಂದು ಸಲ ಯೋಚನೆ ಮಾಡಿ. ಸಂಬಂಧ ಮುರ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಒಂದು ಬಾಳ ಸಂಗಾತಿಯನ್ನು ಹುಡುಕಿಕೊಳ್ಳಿ. ಬರೀ ಜೀವನದಲ್ಲಿ ಮದುವೆ ಆಗೋದಕ್ಕೆ ಈಗಿನ ಕಾಲದಲ್ಲಿ ಫೈನಾನ್ಷಿಯಲ್ ಮ್ಯಾಚ್ ಮಾತ್ರ ನೋಡ್ತಾರೆ. ನಾನು ಎಷ್ಟು ದುಡಿತೀನಿ, ಅವ್ರು ಎಷ್ಟು ದುಡಿತಾರೆ, ಮುಂದೆ ಎಲ್ಲ ಸೆಕ್ಯೂರ್ ಆಗಿರುತ್ತಾ, ಬರೀ ಇಷ್ಟೇ ಯೋಚನೆ ಮಾಡ್ತಾರೆ. ಸಂಗಾತಿ ಬಹಳ ಮುಖ್ಯ ರೀ. ಆ ಟೆಂಪರ್ಮೆಂಟ್ ಇದೆಯಾ, ನನ್ನ ಬದುಕಿಗೂ ಆಕೆಯ ಬದುಕಿಗೂ ಹೋಲಿಕೆ ಆಗುತ್ತಾ, ನಾವಿಬ್ಬರು ಬದುಕ್ಬೋದಾ. ಆಮೇಲೆ ಮದುವೆ ಆದವರು ತಗ್ಗಿ ಬಗ್ಗಿ ನಡೆಯೋದು ಅನ್ನೋ ಕಾನ್ಸೆಪ್ಟ್ ಹೊರಟೋಗ್ಬಿಟ್ಟಿದೆ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಏನು ಕೋಪ, ಏನು ಜಗಳ. ಎಲ್ಲರ ಮನೆ ದೋಸೆನೂ ತೂತಾನೆ. ಯಾರ ಮನೇಲೂ ಜಗಳ ಆಗದೇ ಇರುವಂಥ ಮನೆಯೇ ಇಲ್ಲ. ಸಹಬಾಳ್ವೆ ಅಂದರೆ ಒಟ್ಟಿಗೆ ಕೂಡಿ ಬಾಳೋದನ್ನು ಕಲಿಬೇಕ್ರಿ. ಒಬ್ಬರು ಎಗರಾಡ್ತಾ ಇದ್ದಾಗ ಇನ್ನೊಬ್ಬರು ಹೆಂಗೆ ಅದನ್ನು ಕೂಲ್ ಡೌನ್ ಮಾಡೋದು, ಹೆಂಗೆ ಮ್ಯಾನೇಜ್ ಮಾಡೋದು ಅನ್ನೋದನ್ನು ಕಲಿಬೇಕು. ಯಾವಾಗ ನಾವು ಓಕೆ ಇದರ ಎಂಡಲ್ಲಿ ಈಗ ಒಂದು ಸಂಸಾರ ಅಂತ ಶುರು ಮಾಡಿದ್ವಿ, ಮದುವೆ ಆದ್ವಿ, ನೆಕ್ಸ್ಟ್ ಡೈವರ್ಸ್ ಅನ್ನೋದೊಂದು ಆಪ್ಷನ್ ಇದೆ ಅಂತ ಯಾವಾಗ ಅಂದ್ಕೊಂಡು ಜೀವನ ಶುರು ಮಾಡ್ತಾರಲ್ಲ, ಡಮಾರ್. ಪ್ರಪಂಚ ಪ್ರಳಯ ಆಗಲಿ, ನನ್ನ ಹೆಂಡ್ತಿನ ನಾನು ಕಾಪಾಡಿಕೊಂಡು ಅವಳನ್ನು ನನ್ನ ಮನೆಯಲ್ಲಿ ನಾನು ರಾಣಿಯಂತೆ ನೋಡಿಕೊಂಡು ಬದುಕ್ತೀನಿ ಅನ್ನುವಂಥ ದೃಢ ನಿರ್ಧಾರ ಮಾಡಿ ಒಬ್ಬ ಗಂಡಸ ಮದುವೆ ಆಗಬೇಕು. ಅದೇ ರೀತಿ ಒಂದು ಹೆಣ್ಣು ಪ್ರಪಂಚ ಪ್ರಳಯ ಆಗಲಿ, ನಾನು ನನ್ನ ಗಂಡನ್ನು ಚೆನ್ನಾಗಿ ನೋಡಿಕೊಂಡು ಗಂಡನ ಜೊತೆ ಸುಖವಾಗಿ ಬಾಳ್ತೀನಿ ಅಂತ. ಹೇಗೆ ಬಾಳ್ವೆ ಮಾಡೋದು, ದಾಂಪತ್ಯದ ಬಗ್ಗೆ ಬೇಕಾದರೆ ಇನ್ನೊಂದು ಸಂಚಿಕೆ ಮಾಡೋಣ. ಆದರೆ ಇವತ್ತಿನ ಕಿವಿ ಮಾತು ಏನಪ್ಪ ಅಂತಂದರೆ, ದಯವಿಟ್ಟು ಸಂಬಂಧಗಳನ್ನು ಮುರ್ಕೊಳ್ಳೋದಕ್ಕಿಂತ ಮುಂಚೆ, ದೂರ ಆಗುವುದಕ್ಕಿಂತ ಮುಂಚೆ ಎಲ್ಲ ಪ್ರಯತ್ನಗಳು ಮಾಡಿದ್ದೀರಾ ಅನ್ನೋದನ್ನು ಒಮ್ಮೆ ವಿಚಾರ ಮಾಡಿ. ಸಂಬಂಧಗಳನ್ನು ಮುರ್ಕೊಳ್ಳೋದು ಬಹಳ ಸುಲಭ, ಆದರೆ ಸಂಬಂಧಗಳನ್ನು ಉಳಿಸಿಕೊಳ್ಳೋದು ಬಹಳ ಕಷ್ಟ. ಸಂಘ ಜೀವನವನ್ನು ಗೌರವಿಸಿ, ನನಗೇನಾಗಬೇಕು ಅನ್ನುವಂಥ ತಾತ್ಸಾರ ಬೇಡ. ಎಲ್ಲದರಿಂದ ದೂರ ನಡಿಬೇಡಿ. ನೀವು ಯಾವಾಗ ತುಂಬ ಚೆನ್ನಾಗಿರ್ತೀರಲ್ಲ, ತುಂಬ ದುಡ್ಡಿದೆ, ತುಂಬ ಚೆನ್ನಾಗಿ ನಡೀತಾರೆ, ಆವಾಗಲೂ ನೀವು ಸಂಘ ಜೀವನಕ್ಕೆ ನಿಂತು ಕೆಲಸ ಮಾಡಿ ಸಂಘವನ್ನು ಬೆಳೆಸಿ. ನಿಮ್ಮ ಸಂಘ ಏನು ಬೇಕಾರಾಗಿರಲಿ, ನಿಮ್ಮ ಕಮ್ಯುನಿಟಿ, ನಿಮ್ಮ ಅಪಾರ್ಟ್ಮೆಂಟ್ ಗ್ರೂಪ್, ನಿಮ್ಮ ಕಮ್ಯುನಿಟಿ ಗ್ರೂಪ್, ಅಥವಾ ನಿಮ್ಮದೊಂದು ವರ್ಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ ಇರ್ಬೋದು, ಅಥವಾ ನಿಮ್ಮದೊಂದು ಯಾವುದೋ ಒಂದು ಸಂಘ ಸಂಸ್ಥೆ, ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಪಾಲ್ಗೊಳ್ಳಿ. ಸಂಘ ಸಂಸ್ಥೆಗಳಲ್ಲಿ ಪಾಲ್ಗೊಂಡು ಸಾಮಾಜಿಕ ಸಮಾಜಕ್ಕೆ ಉಪಯೋಗ ಆಗುವಂಥ ಕಾರ್ಯಗಳಲ್ಲಿ ಭಾಗವಹಿಸಿದಾಗ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟೋಕ್ಕಾಗತ್ತೆ. ಅದು ಬಿಟ್ಬಿಟ್ಟು ನಂದಾಯಿತು, ನನ್ನ ಬದುಕಾಯಿತು ಅಂತಂದರೆ, ನಾಳೆ ಅಕಸ್ಮಾತ್ 4 ಜನ ಯಾರೋ ಸೇರ್ಕೊಂಬಂದು ನಿಮ್ಮ ಮನೆಗೆ ಬೆಂಕಿ ಇಡ್ತಿದ್ದಾರೆ ಅಂತಂದರೆ ಯಾರೂ ಬರೋದಿಲ್ಲ ರೀ. ಪಕ್ಕದ ಮನೆಯವ್ರು ಬಂದು ನಿಮ್ಮನ್ನು ಕಾಪಾಡೋದಿಲ್ಲ. ಆವಾಗ ಬಾಯಿ ಹೊಡ್ಕೋತೀರ, ನನಗೆ ಯಾರೂ ಇಲ್ಲ, ನನಗೆ ಯಾರೂ ಬಂದು ಹೆಲ್ಪ್ ಮಾಡಲಿಲ್ಲ, ಯಾರೂ ಬರೋದಿಲ್ಲ. ಸಂಘ ಜೀವನವನ್ನು ನೀವು ಚೆನ್ನಾಗಿದ್ದಾಗ ಚೆನ್ನಾಗಿಟ್ಕೋಬೇಕು. ಹಾಗೆ ಸಂಘ ಜೀವನವಾಗಿ ಬೆಳೆದ್ರೆ ಎಲ್ಲರೂ ಕೂಡಿ ಬಾಳಿದರೆ ಒಲಿತು. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಕೇಳಿಲ್ವೇ? ಹಾಗಾಗಿ ದಯವಿಟ್ಟು ಯೋಚಿಸಿ, ಸಂಘ ಜೀವನದ ಬಗ್ಗೆ ಗಮನ ಕೊಡಿ. ಒಂಟಿಯಾಗಿ ಉಳಿಬೇಡಿ. ಆದಷ್ಟು ಸಂಘಗಳಲ್ಲಿ ಭಾಗವಹಿಸಿ ಸಂಘಜೀವಿಯಾಗಿ ಬದುಕುವುದನ್ನು ಕಲಿಯಿರಿ. ಇದೊಂದು ನನ್ನ ಪುಟ್ಟ ಕಿವಿ ಮಾತು. ನಿಮಗೇನು ಅನ್ನಿಸ್ತು ದಯವಿಟ್ಟು ಕಮೆಂಟ್ಗಳಲ್ಲಿ ತಿಳಿಸಿ. ಶುಭವಾಗಲಿ.